ಶಿವಮೊಗ್ಗ ಜಿಲ್ಲೆ ಮತ್ತು ತೀರ್ಥಹಳ್ಳಿ ತಾಲೂಕಿನಲ್ಲಿ ಎಷ್ಟು ಪ್ರಕರಣಗಳಿದೆ, ಯಾವ ರೀತಿ ಟ್ರೀಟ್ಮೆಂಟ್ ಆಗ್ತಾ ಇದೆ? ಈಗ ನಿಮಗೆ ನಮ್ಮ ಒಂದು ಜಿಲ್ಲೆ ಇದಕ್ಕೆ ಬರೋಣ ಮೇಡಮ್. ಈಗ ಜಿಲ್ಲೆ ಒಳಗೆ ನಮ್ಮಲ್ಲಿ ಈಗ ಸಾಮಾನ್ಯ ಆಂಟಿನೇಟಲ್ ಅನ್ನ ನಾವು ಮೈನ್ ಸ್ಕ್ರೀನ್ ಮಾಡ್ತೀವಿ ಮೇಡಮ್. ಜನರಲ್ ಪಬ್ಲಿಕ್ ಮಾಡ್ತೀವಿ. ಆಂಟಿನೇಟಲ್ ಅಲ್ಲಿ ಮೈನ್ ಸ್ಕ್ರೀನ್ ಮಾಡಿದ್ರಲ್ಲಿ ಸಾಮಾನ್ಯ 31,688 ಗರ್ಭಿಣಿ ಮಹಿಳೆಯರನ್ನ ಟೆಸ್ಟ್ ಮಾಡಿದೀವಿ ಈ ಸರಿ. ಅದರೊಳಗೆ ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ ಇಲ್ಲಿ ತನಕ ಏಪ್ರಿಲ್ ಇಂದ ಈ ನವೆಂಬರ್ ತನಕ 6 ಪಾಸಿಟಿವ್ ಕೇಸ್ಗಳು ಸಿಕ್ಕಿದಾವೆ ಗರ್ಭಿಣಿ ಮಹಿಳೆಯರು. ನಮ್ಮ ತಾಲೂಕಲ್ಲಿ 1 ಕೇಸ್ ಸಿಕ್ಕಿದೆ. ಆಮೇಲೆ ಜನರಲ್ ಆಗಿ ನಿಮ್ಗೆ ಇದನ್ನ ನಾವು ಪರೀಕ್ಷೆ ಮಾಡಿದ್ರಲ್ಲಿ ನಮ್ಮ ತೀರ್ಥಹಳ್ಳಿ ತಾಲೂಕಲ್ಲಿ 8 ಕೇಸ್ಗಳು ಜನರಲ್ ಬೇರೆ ಕೇಸ್, ಗರ್ಭಿಣಿ ಸ್ತ್ರೀಯರಾದ ಬೇರೆ ಕೇಸ್ಗಳಲ್ಲಿ 8 ಕೇಸ್ಗಳಲ್ಲಿ ಹೊಸ ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಇಡೀ ಜಿಲ್ಲೆಯಾದ್ಯಂತ 166 ಹೊಸ ಪ್ರಕರಣಗಳು ಪತ್ತೆ ಆಗಿದ್ದಾವೆ ಇಲ್ಲಿ ತನಕ ಮೇಡಮ್ ಈ ವರ್ಷದಲ್ಲಿ. ಈಗ ಟೋಟಲ್ ನಮ್ಮ ಇದರೊಳಗೆ ಜಿಲ್ಲೆ ಒಳಗೆ ಇಲ್ಲಿ ತನಕ ಈಗ HIV ಮತ್ತೆ ಏಡ್ಸ್ ಇದ್ದು ಸೋಂಕಿತರಿದ್ದು ಟ್ರೀಟ್ಮೆಂಟ್ ತಗೊಂತಾ ಇರೋರು ಸಾಮಾನ್ಯ 3,560 ಜನ ಇಲ್ಲಿ ತನಕ ಆನ್ ಹ್ಯಾಂಡ್ ಟ್ರೀಟ್ಮೆಂಟ್ ಇದ್ದಾರೆ ಮೇಡಮ್. ಅದರಲ್ಲಿ ನಮ್ಮ ತಾಲೂಕಲ್ಲಿ ಟೋಟಲ್ 239 ಜನ ನಮ್ಮ ತಾಲೂಕಲ್ಲೇ ಇದ್ದಾರೆ ಮೇಡಮ್ ಇಲ್ಲಿ ತನಕ. ಈಗ ಇನ್ನೊಂದು ಏನಂದ್ರೆ ಇಲ್ಲಿ ನಮ್ಮಲ್ಲಿ ಏನೇನು ಸೌಲಭ್ಯ ನಡೀತಾ ಇದೆ ಅಂತ, ನಮ್ಮಲ್ಲಿ ಈಗ ಒಂದು ART ಸೆಂಟರ್ ಇದೆ, ಅದರ ಲಿಂಕ್ ART ಸೆಂಟರ್ ಅಂತ ಹೇಳ್ತಾರೆ. ಜೊತೆಗೆ ICTC ಕೇಂದ್ರ, ಅದು ಮೇಯ್ನು ಆಪ್ತ ಸಮಾಲೋಚನೆ ಮಾಡಿ. ಅಂದ್ರೆ ಆಪ್ತ ಸಮಾಲೋಚನೆ ಏನಂದ್ರೆ ಈಗ ಒಂದ್ಸರಿ ಅವರಿಗೆ ನಾವು HIV ಟೆಸ್ಟಿಗೆ ಅಂತ ಬಂದಾಗ ಅವರಿಗೆ ಈ HIV ಅಂದ್ರೆ ಏನು ಇನ್ಫೆಕ್ಷನ್ನು, ಆಮೇಲೆ ಏಡ್ಸ್ ಅಂದ್ರೆ ಏನು ಕಾಯಿಲೆ, ಅದನ್ನ ನಿಮ್ಗೆ ಏನಕ್ಕೆ ಟೆಸ್ಟ್ ಮಾಡಬೇಕು ಅನ್ನೋದನ್ನ ಫಸ್ಟಿಗೆ ನಾವು ಅರಿವು ಮೂಡಿಸ್ತೀವಿ ಮೇಡಮ್. ಅವರಿಗೆ ಒಂದು ಕುತ್ಕೊಂಡು 5-10 ನಿಮಿಷ ಅವ್ರ ಹತ್ರ ಈ ತರ ಹಿಂಗೆ ಈ ಕಾಯಿಲೆದು ಈ ತರ ಲಕ್ಷಣಗಳಿರ್ತವೆ, ಈ ಕಾಯಿಲೆ ಬಂದ್ರೆ ಹಿಂಗೆ ಆಗುತ್ತೆ, ನೀವು ಏನೇನು ಎಚ್ಚರಿಕೆ ಇರಬೇಕು ಅದನ್ನೆಲ್ಲ ಹೇಳ್ಬಿಟ್ಟು ಅವರ ಒಪ್ಪಿಗೆ ತಗೊಂಡು ನಾವು ರಕ್ತ ಪರೀಕ್ಷೆ ಮಾಡ್ತೀವಿ ಮೇಡಮ್. ರಕ್ತ ಪರೀಕ್ಷೆ ಮಾಡಿದಾಗ ಅದರಲ್ಲಿ ಸಾಮಾನ್ಯ 99% ನೆಗೆಟಿವ್ನೇ ಬರ್ತದೆ. ಯಾಕಂದ್ರೆ ಇವೆಲ್ಲ ಲೆಸ್ ದೆನ್ 1% ಮೇಡಮ್. ಈಗ 30,000ದಲ್ಲಿ ನಮಗೆ 166 ಇದೆ ಅಂತ ಹೇಳಿದ್ರೆ ಲೆಸ್ ದೆನ್ 1%, ಅಷ್ಟು ಇಲ್ಲ. ಆದ್ರೆ ಈಗ HIV ಸೋಂಕಿತ ಇದು ನಾನು ಲಾಸ್ಟಿಗೆ ಒಂದ್ಸರಿ ಬರ್ತೀನಿ, ಅದು ಧ್ಯೇಯವಾಕ್ಯ ಈ ಥರ ಆ ಥರನೇ ಇದೆ. ಈಗ 2025 ಡಿಸೆಂಬರ್ 1ನೇ ತಾರೀಕು ನಮ್ಮಲ್ಲ ಪ್ರಪಂಚದಾದ್ಯಂತ ಏಡ್ಸ್ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಅದರಲ್ಲಿ ಧ್ಯೇಯವಾಕ್ಯನು ಈ ಸರಿ ನಾವು ಅದೇ ತರನೇ ಇಟ್ಕೊಂಡಿದೀವಿ. ಅದು ವರ್ಷನೂ ಒಂದೊಂದು ಧ್ಯೇಯವಾಕ್ಯ ಅಂದ್ರೆ ಒಂದು ಗೋಲ್ ಕೊಟ್ಟಿರ್ತಾರೆ ಒಂದು ಆ ತರದಕ್ಕೆ. ಈಗ ಇಷ್ಟು ಇನ್ಫೆಕ್ಷನ್ ಇದ್ದಾಗ ನಾವು ಅವರಿಗೆ ಇನ್ಫೆಕ್ಷನ್ ಇದೆಯೋ ಇಲ್ಲೋ ಅನ್ನೋದು ನಾವು ಅವರಿಗೆ ಒಂದ್ಸರಿ ಅವ್ರಿಗೆ ಕೌನ್ಸಿಲಿಂಗ್ ಅಂತ ಮಾಡ್ತೀವಿ. ಕೌನ್ಸಿಲಿಂಗ್ ಮಾಡಿ ಆಮೇಲೆ ಅವ್ರ ಪರೀಕ್ಷೆ ಮಾಡ್ತೀವಿ. ಆ ಪರೀಕ್ಷೆ ಮಾಡಿದಾಗ ಅವರಲ್ಲಿ ಏನಾದ್ರು ಕಾಯಿಲೆ ದೃಢಪಟ್ಟಿದ್ರೆ ಒಂದು ಟೆಸ್ಟ್ ಅಲ್ಲ, ಫಸ್ಟಿಗೆ ಒಂದು ಮಾಮೂಲಿ ಕಾರ್ಡ್ ಟೆಸ್ಟ್ ಅಂತ ಮಾಡ್ತೀವಿ. ಆ ಕಾರ್ಡ್ ಟೆಸ್ಟ್ ಅಲ್ಲಿ ಏನಾದ್ರು ಪಾಸಿಟಿವ್ ಬಂದ್ರೆ ಮತ್ತೆ ಇನ್ನೆರಡು ತರದ ಪರೀಕ್ಷೆ ಇದೆ. ಯಾಕಂದ್ರೆ ಒಂದೇ ಸರಿ ಒಂದು ಟೆಸ್ಟ್ ಪಾಸಿಟಿವ್ ಬಂತು ಅಂದ್ರೆ ನಿಮ್ಗೆ ಏಡ್ಸ್ ಇದೆ ಇಲ್ಲ HIV ಇದೆ ಅಂತ ನಾವು ಘೋಷಿಸಲ್ಲ ಮೇಡಮ್. ಮತ್ತೆ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಇನ್ನೆರಡು ಟೆಸ್ಟ್ ಮಾಡ್ತೀವಿ. ಆ 3 ಟೆಸ್ಟ್ ಅಲ್ಲಿ ಅಟ್ಲೀಸ್ಟ್ 2 ಪಾಸಿಟಿವ್ ಬಂತು ಅಂದ್ರೆ 3 ಪಾಸಿಟಿವ್ ಬಂದ್ರೆ ನಾವು ಅವರನ್ನ ನಮ್ಮ ಶಿವಮೊಗ್ಗ ಜಿಲ್ಲೆಯ ART ಸೆಂಟರ್ಗೆ ಕಳಿಸ್ತೀವಿ. ಅಲ್ಲಿ ಶಿವಮೊಗ್ಗ ಜಿಲ್ಲೆಯ ART ಸೆಂಟರ್ ಅಲ್ಲಿ ಅವರಿಗೆ ಫರ್ದರ್ ಟೆಸ್ಟ್ಗಳೆಲ್ಲ ಮಾಡಿಬಿಟ್ಟು ಆ ವೈರಲ್ ಲೋಡ್ ಎಷ್ಟಿದೆ, ಅವ್ರಿಗೆ ಬೇರೆ ಏನಾದ್ರು ಡಿಸೀಸ್ಗಳಿದೆಯಾ, BP ಇದೆಯಾ, ಶುಗರ್ ಇದೆಯಾ, ಇಲ್ಲ ಟ್ಯೂಬರ್ಕ್ಯುಲೋಸಿಸ್ ಇದೆಯಾ, ಇವನ್ನೆಲ್ಲ ಒಂದು 3 ಡಿಸೀಸ್ಗಳನ್ನ ಫಸ್ಟಿಗೆ ಸ್ಕ್ರೀನ್ ಮಾಡಿ ನೋಡ್ಕೋತೀವಿ. ಅದನ್ನೆಲ್ಲ ನೋಡ್ಕೊಂಡ್ರ ಮೇಲೆ ನಮ್ಮ ಶಿವಮೊಗ್ಗ ಜಿಲ್ಲಾ ಕೇಂದ್ರದಲ್ಲಿ ಅವರಿಗೆ ಒಂದು ART ಟ್ರೀಟ್ಮೆಂಟ್ ಹಾಕಿ ಕಳಿಸ್ತಾರೆ. ಆ ART ಟ್ರೀಟ್ಮೆಂಟ್ ಹಾಕಿ 1 ಮಂತ್ ART ಟ್ಯಾಬ್ಲೆಟ್ಸ್ನ ಅಲ್ಲೇ ಕೊಟ್ಟು ಕಳಿಸ್ತಾರೆ. ಆಮೇಲೆ ಅವರನ್ನ ನಮಗೆ ವಾಪಸ್ ಇಲ್ಲಿಗೆ ನಮಗೆ ರೆಫರ್ ಮಾಡ್ತಾರೆ. ನಾವು ಅವರನ್ನ ಫಾಲೋ ಅಪ್ ಮಾಡ್ಕೊಂಡು ಪ್ರತಿ ಮಂತಿಗೆ ಅವರಿಗೆ ನಮ್ಮ ART ಇಲ್ಲೇ ಬಂದ್ಬಿಟ್ಟು ಮೆಡಿಸಿನ್ಸ್ ತಗೊಂಡು ಹೋಗ್ಬೋದು ಮೇಡಮ್. ಇದೊಂದು ಮೈನು ನಮ್ಮಲ್ಲಿ ಇರೋಂಥ ಸರ್ವಿಸಸ್ ಅಂತ ಹೇಳಿದ್ರೆ ಅವರಿಗೆ ಆಪ್ತ ಸಮಾಲೋಚನೆ ಮತ್ತೆ ಟೆಸ್ಟಿಂಗು ಮತ್ತೆ ಲಿಂಕ್ ART ಸೆಂಟರ್ ಆಗಿದ್ರಿಂದ ನಾವು ಅವರಿಗೆ ಔಷಧಿ ವಿಚಾರಣೆಯನ್ನು ಸಹಿತ ಮಾಡ್ತೀವಿ. ಆಮೇಲೆ ಕಾಲಕ್ಕೆ ಅವರಿಗೆ ಮತ್ತೆ ಕೆಲವು ಏನಾದ್ರು ಈಗ BP ಇದೆಯಾ ಶುಗರ್ ಇದೆಯಾ ಅಂತ ಮಧ್ಯೆ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೂ, ಏನಾದ್ರು ಬೇರೆ ಡಿಸೀಸಸ್ ಬಂದ್ರೆ ನಮ್ಮ ಫಿಸಿಷಿಯನ್ ಇಂದ ಆಗಿರ್ಬೋದು, ಇಲ್ಲ ಪ್ರೆಗ್ನೆನ್ಸಿ ಇದ್ರೆ ನಮ್ಮ ಹೆರಿಗೆ ಮತ್ತು ಸ್ತ್ರೀರೋಗ ತಜ್ಞರಿಂದ ಆಗಿರ್ಬೋದು, ಅವರಿಗೆ ಮತ್ತೆ ಫರ್ದರ್ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಪ್ರತಿಯೊಂದು ಕೇಸ್ಗಳನ್ನು ನಮ್ಮ ART ಸೆಂಟರ್ ಅಲ್ಲಿ ಅವ್ರ ದಾಖಲೆಗಳಿರ್ತವೆ. ಅವ್ರು ಏನಾದ್ರು ಬರ್ಲಿಕ್ಕೆ ಆಗ್ಲಿಲ್ಲ, ಏನಾದ್ರು ತೊಂದರೆ ಇದ್ರೆ ನಮ್ಮ ಹತ್ತಿರದ ಆಶಾ ವರ್ಕರ್ ಇಂದ ಆಗಿರ್ಬೋದು, ನಮ್ಮ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿರು ಹಳ್ಳಿಯಲ್ಲಿ ಇರ್ತಾರೆ ಉಪಕೇಂದ್ರಗಳಲ್ಲಿ ಮಟ್ಟದಲ್ಲಿ, ಅವರಿಂದ ಆಗಿರ್ಬೋದು, ಅವರ ಆರೋಗ್ಯವನ್ನು ನಾವು ಗಮನ ಇಟ್ಟಿರ್ತೀವಿ ಮೇಡಮ್. ಕಂಪ್ಲೀಟ್ ಎಲ್ಲ ಸೌಲಭ್ಯಗಳು JC ಆಸ್ಪತ್ರೆಗಳಲ್ಲಿ ಲಭ್ಯ ಇದೆ. ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನ ಜಾಗೃತಿ ಅಭಿಯಾನ ಎಲ್ಲ ಇಲಾಖೆಗಳು ಸೇರಿ ಎಲ್ಲ ತಾಲೂಕಲ್ಲಿ ಕೂಡ ನಡೀತಾ ಇದೆ, ಅದ್ರ ಬಗ್ಗೆ ಹೇಳಿ. ಓಕೆ, ಈಗ ನಾವು ಸಾಮಾನ್ಯವಾಗಿ ಎಲ್ಲ ಪ್ರತಿ ತಾಲೂಕುಗಳಲ್ಲಿ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಸಾಮಾನ್ಯ ಈ ICTC ಎಲ್ಲೆಲ್ಲಿ ಸೆಂಟರ್ಸ್ಗಳಿದ್ದಾವೋ ಅವರ ಮುಂದಾಳತ್ವದಲ್ಲಿ ಒಂದು ಜಾಗೃತಿ ಅಭಿಯಾನವನ್ನು ಪ್ರತಿ ವರ್ಷ ಹಮ್ಮಿಕೊಳ್ತೀವಿ ಮೇಡಮ್. ಈಗ ಸಾಮಾನ್ಯ
ಡಿಸೆಂಬರ್ 1ನೇ ತಾರೀಕು ನಮ್ಮ ವಿಶ್ವ ಏಡ್ಸ್ ದಿನಾಚರಣೆ ಅಂತ ಆಚರಿಸ್ತೀವಿ. ಅದು ಜನಗಳಿಗೆ ಅರಿವು ಮೂಡಿಸೋದಕ್ಕೆ ಪ್ರತಿ ವರ್ಷನೂ ಒಂದು ಘೋಷವಾಕ್ಯ ಇರುತ್ತೆ, ಒಂದು ಥೀಮ್ ಇರುತ್ತೆ. ಅದೇ ಥರ ಈ ವರ್ಷ ಏನು ಕೊಟ್ಟಿದ್ದಾರೆ ಅಂದರೆ HIV ಮತ್ತು ಏಡ್ಸ್ ಹರಡುವಿಕೆಯನ್ನು ನಿಯಂತ್ರಿಸಲು ಇರುವ ಅಡೆತಡೆಗಳನ್ನು ನಾವು ಕೊನೆಗಾಣಿಸೋಣ ಅಂತ. ಅಂದರೆ ಇಂಗ್ಲೀಷಲ್ಲಿ ಏನಂದರೆ ಓವರ್ಕಮಿಂಗ್ ಡಿಸ್ಟ್ರಪ್ಷನ್ ಟ್ರಾನ್ಸ್ಫಾರ್ಮಿಂಗ್ ದ ಏಡ್ಸ್ ರೆಸ್ಪಾನ್ಸ್ ಅಂತ. ಇದು ಏನಕ್ಕೆ ಈ ಸರಿ ಕೊಟ್ಟಿದ್ದಾರೆ ಅಂದರೆ ಸಾಮಾನ್ಯ 2030 ಹೊತ್ತಿಗೆ ನಾವು ಒಂದು HIV ಏಡ್ಸ್ ಸೋಂಕು ಹರಡವನ್ನು 0%ಗೆ ತರೋದಕ್ಕೆ, ಶೂನ್ಯಕ್ಕೆ ತರೋದಕ್ಕೆ ಪ್ರಯತ್ನ ಮಾಡೋದಕ್ಕಾಗಿ ಈ ಘೋಷವಾಕ್ಯ ತೆಗೆದಿದ್ದಾರೆ. ಈಗ ನಿಮಗೆ ಸಾಮಾನ್ಯ ಟ್ರಾನ್ಸ್ಮಿಷನ್ ಆಗಿರ್ಬೋದು, ತಾಯಿಯಿಂದ ಮಗುಗಾಗಿರ್ಬೋದು, ಇಲ್ಲ ಗಂಡನಿಂದ ಹೆಂಡತಿಗೆ, ಹೆಂಡತಿಯಿಂದ ಗಂಡನಿಗೆ, ಈ ಥರ ಏನಾದ್ರು ಟ್ರಾನ್ಸ್ಮಿಷನ್ ಇದ್ದರೆ ಆ ಟ್ರಾನ್ಸ್ಮಿಷನನ್ನು ನಾವು ಬ್ರೇಕ್ ಮಾಡಬೇಕು. ಅದಕ್ಕೆ ಏನಾದ್ರು ಅಡೆತಡೆಗಳಿದ್ದರೆ, ಏನಾದ್ರು ಹರ್ಡಲ್ಸ್ ಇದ್ದರೆ ಅದನ್ನು ನಾವು ಈಗ ಕೊನೆಗಾಣಿಸಿ. ಅದು ಹೇಗೆ ಮಾಡಬೇಕು ಅಂದರೆ ನಾವು ಅವರಿಗೆ ಜನಗಳಿಗೆ ಜಾಗೃತಿ ಮೂಡಿಸಬೇಕು ಈ ಕಾಯಿಲೆ ಬಗ್ಗೆ, ಅದು ಹೇಗೆ ಹರಡುತ್ತೆ ಅನ್ನೋದ್ರ ಬಗ್ಗೆ. ಆವಾಗ ನಾವು ಆ ಕಾಯಿಲೆ ಹರಡನ್ನು ಬ್ರೇಕ್ ಮಾಡಿದ್ರೆ ಆವಾಗ ನಾವು ಈಗ ಇರೋಂಥ ಜನಗಳಿಂದ ಬೇರೆ ಹೊಸ ಜನಗಳಿಗೆ HIV ಹರಡನ್ನ ಸ್ಟಾಪ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಏಡ್ಸನ್ನು ನಿಯಂತ್ರಣ ಮಾಡಲಿಕ್ಕಾಗಲಿ, ನಿರ್ಮೂಲನೆ ಮಾಡಲಿಕ್ಕಾಗಿ ಸಾಧ್ಯವಾಗುತ್ತೆ ಅನ್ನೋ ಈ ಧ್ಯೇಯವಾಕ್ಯ ಇಟ್ಕೊಂಡು ಈ ವರ್ಷ ನಾವು ಡಿಸೆಂಬರ್ 1ನೇ ತಾರೀಕು ವಿಶ್ವ ಏಡ್ಸ್ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ತಾಲೂಕು ಮಟ್ಟದಲ್ಲೂ ಸಹಿತ ಜಾಥಾ ಕಾರ್ಯಕ್ರಮಗಳಿರ್ತದೆ, ಸಭಾ ಕಾರ್ಯಕ್ರಮಗಳಿರ್ತದೆ. ಇಲ್ಲೂ ಸಹಿತ ನಮ್ಮಲ್ಲಿ ಸಭಾ ಕಾರ್ಯಕ್ರಮಗಳನ್ನು ಅವತ್ತಿನ ದಿನ ಹಮ್ಮಿಕೊಂಡಿದ್ದೀವಿ. ಅವತ್ತಿನ ದಿನ ಈ ಏಡ್ಸ್ ಅವೇರ್ನೆಸ್ಸಿಗಾಗಿರ್ಬೋದು, ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಸಂಘ ಸಂಸ್ಥೆಗಳಿಂದ ನಾವು ಇದನ್ನು ಸೇರಿಸ್ಕೊಂಡು ಅವರನ್ನು ಇದು ಮಾಡೋದು ಒಂದು ಕಾರ್ಯಕ್ರಮನ ಆಯೋಜಿಸ್ತೀವಿ. ಅದರಲ್ಲಿ ಆ ಏಡ್ಸ್ ನಿರ್ಮೂಲನೆಗೆ ಕೆಲವರು ಏನಾದ್ರು ಪ್ರಯತ್ನ ಮಾಡಿದವರಿಗೆ ಅವರಿಗೆ ಅವತ್ತಿನ ದಿನ ಒಂದು ಗುರುತಿಸುವಿಕೆಯನ್ನು ಕಾರ್ಯಕ್ರಮವನ್ನು ಸಹಿತ ನಾವು ಅವತ್ತು ಇಟ್ಕೊಂಡಿದ್ದೀವಿ. ಸರ್, HIV ಸೋಂಕಿರೋರಿಗೆ ತಾವು ಹೆರಿಗೆ ಮಾಡಿಸಿದ್ದೀರಾ? ಯಾವ ರೀತಿ ಪ್ರಿಕಾಷನ್ಸ್ ಎಲ್ಲ ತಗೊಂಡಿದ್ರಿ? ಒಂದು ಮಾಡಬೇಕು ಅಂತ ಹೇಳಿದ್ರೆ ಯಾರು ಕೂಡ ಅಷ್ಟುಪಟ್ಟ ಧೈರ್ಯ ಮಾಡೋದಿಲ್ಲ ಇಂಥ ಒಂದಿದ್ರಲ್ಲಿ. ಅದು ಈಗ ನಮ್ಮದು ಒಂದು HIV ಸೋಂಕಿತರಿಗೆ ನಾವು ಈಗ ಅವರು ಪ್ರೆಗ್ನೆನ್ಸಿ ಆಗಿದ್ದಾರೆ ಅಂದರೆ ಅವ್ರದ್ದು ಡೆಲಿವರಿ ಮಾಡಿಸೋಂಥದ್ದು ಅವ್ರದ್ದು ಹಕ್ಕು ಮೇಡಮ್. ನಮ್ಮದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಸರ್ವಿಸ್ ಕೊಡಬೇಕಾಗಿದ್ದು ನಮ್ಮ ಕರ್ತವ್ಯ. ಹಾಗಾಗಿ ಅವರನ್ನು ಸಹಿತ ನಾವು ಬೇರೆ ಜನಗಳ ಥರ ಟ್ರೀಟ್ ಮಾಡಬೇಕಾಗತ್ತೆ. ಪ್ರೆಗ್ನೆನ್ಸಿಯವರು ಹೇಗೆ ಡೆಲಿವರಿಗೆ ಬಂದಿದ್ದಾರೋ ಅದೇ ಥರ ನೋಡಬೇಕಾಗತ್ತೆ. ಬಿಟ್ಟರೆ ಅವರನ್ನು ನಾವು ಇದರಿಂದ ಮಾಧ್ಯಮದಿಂದ ದೂರ ಇಡೋದು, ಅವರು ಅನ್ಟಚಬಲ್ ಅಂತ ಮಾಡ್ಲಿಕ್ಕೆ ಬರಲ್ಲ. ಅವರಿಗೂ ಸಹಿತ ಹಿಂಸೆ ಆಗ್ತದೆ. ನಾನು ಏನೋ ತೊಂದರೆ ಮಾಡಿಬಿಟ್ಟಿದ್ದೀನಿ, ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನೋದು ಅವ್ರ ಮನಸ್ಸಲ್ಲಿ ಕೀಳರಿಮೆ ಇರ್ತದೆ. ಅದಕ್ಕಾಗಿ ನಾವು ಅದನ್ನ ಬಗ್ಗೆ ಏನು ಇದು ಮಾಡಲ್ಲ. ಆದರೆ ತಾಲೂಕು ಆಸ್ಪತ್ರೆಗಳಲ್ಲಿ ಸಾಮಾನ್ಯವಾಗಿ ಈ ಥರ HIV ಸೋಂಕಿತರಿಗೆ ನಾವು ಆಗಿರ್ಬೋದು, ಈಗ ವೈದ್ಯರಾಗಿರ್ಬೋದು, ಇಲ್ಲದವರೆ ನಮ್ಮ ಸಿಬ್ಬಂದಿ ಆಗಿರ್ಬೋದು ಸ್ವಲ್ಪ ಹಿಂದೊಡಿತಾರೆ. ಏನಾದ್ರು ನಮ್ಗೆ ಬಂದ್ಬಿಡುತ್ತೇನೋ ಆ ಡಿಸೀಸಿಂದ, ನಮ್ಗೆ ಏನಾದ್ರು ತೊಂದರೆ ಆಗಿಬಿಟ್ರೆ ಅನ್ನೋದಿರುತ್ತೆ. ಆದರೆ ನಾವು ಪ್ರತಿಯೊಂದು ಕೇಸನ್ನು ಸಹಿತ ನಾವು HIV ಪಾಸಿಟಿವ್ ಅಂತಲೇ, HIV ಅಂತಲ್ಲ, ಯಾವುದೇ ಇನ್ಫೆಕ್ಷನ್ ಇದ್ರೂ ಅವರಿಂದ ನಮಗೆ ಬರಬಾರ್ದು ಅಂತ ನಾವು ಕೇರ್ ತಗೊಂಡೇ ಮಾಡ್ತೀವಿ. ಯೂನಿವರ್ಸಲ್ ಪ್ರಿಕಾಷನ್ಸ್ ಅಂತ ಹೇಳ್ತೀವಿ. ಅದೇ ಥರ ಯೂನಿವರ್ಸಲ್ ಪ್ರಿಕಾಷನ್ಸ್ ತಗೊಂಡು ನಾವು ಈ ಡೆಲಿವರಿನೂ ಸಹಿತ ನಾರ್ಮಲ್ ಆಗಿ ಸಹಜ ಡೆಲಿವರಿನೂ ಸಹಿತ ಮಾಡಿಸಿದ್ದೀವಿ. ಆಮೇಲೆ ಸಿಸೇರಿಯನ್ ಡೆಲಿವರಿನೂ ಸಹಿತ ನಾವು ಮಾಡಿಸಿದ್ದೀವಿ ಮೇಡಮ್. ಹಾಗಾಗಿ ನಾನು ಒಂಚೂರು ಮುಂಜಾಗ್ರತೆಯಿಂದ ಅವರಿಗೆ ಹೇಳಿ ನಮ್ಮ ಸ್ಟಾಫ್ಗಳಿಗೂ ಎಲ್ಲ ಹುರಿದುಂಬಿಸಿ, ನಮ್ಮ ಸ್ಟಾಫ್ಗಳಲ್ಲಿ ಯಾರು ಸಹಿತ ಏನು ಸಹಿತ ಹಿಂಜರಿಲ್ಲ ಇಲ್ಲ. ಎಲ್ಲ ಹೆರಿಗೆ ವಾರ್ಡಿನ ಸ್ಟಾಫ್ ಆಗಿರ್ಬೋದು, ನಮ್ಮ OT ಸ್ಟಾಫ್ ಆಗಿರ್ಬೋದು, ನಮ್ಮ ಅನಸ್ಥೆಟಿಸ್ಟ್ ಡಾಕ್ಟರ್ ಆಗಿರ್ಬೋದು, ಇಲ್ಲ ನಮ್ಮ ಸಿಬ್ಬಂದಿಗಳು ಬರೀ ಹೆರಿಗೆ ಮಾಡಿಸೋದು ಒಂದು ಸಿಸೇರಿಯನ್ ಆಗಿರ್ಬೋದು, ಡೆಲಿವರಿ ಆಗಿರ್ಬೋದು, ನಮಗೆ 1 ಇಲ್ಲ 1.5 ಗಂಟೆ ಕೆಲಸ ಮೇಡಮ್. ಆದರೆ ವಾರ್ಡಲ್ಲಿ ಅವರು ನೋಡ್ಕೊಬೇಕು. ಅವ್ರು ಅಡ್ಮಿಟ್ ಆಗಿರೋದ್ರಿಂದ ಅವ್ರು ಡಿಸ್ಚಾರ್ಜ್ ಆಗೋ ತನಕ ಅವ್ರ ತಾಯಿನ ನೋಡ್ಕೊಬೇಕಾಗಿರ್ಬೋದು, ಮಗು ನೋಡ್ಕೊಳಕ್ಕಾಗಿರ್ಬೋದು. ಯಾವ ಸಿಸ್ಟರ್ ನಮ್ಮಲ್ಲಿರೋದಂಥದ್ದು ಹಾಸ್ಪಿಟಲ್ನ ಅವ್ರನ್ನ ಸಪ್ರೇಟಾಗಿ ನೋಡಲಿಲ್ಲ. ಆದರೆ ಅವರಿಗೆ ಸಪ್ರೇಟಾಗಿ ಕೇರ್ ಕೊಟ್ಟು ನಾವು ಸ್ಪೆಷಲ್ ವಾರ್ಡ್ ಇದೆ ಬೇರೆ ನಮ್ಮಲ್ಲಿ, ಆ ಸ್ಪೆಷಲ್ ವಾರ್ಡಲ್ಲೇ ಅವ್ರನ್ನ ಮಲಗಿಸಿ, ಯಾಕಂದರೆ ಬೇರೆಯವ್ರ ಜೊತೆ ಒಂಚೂರು ಇದಾಗೋದು ಬೇಡ ಅಂತ ಹೇಳ್ಬಿಟ್ಟು, ಅವರಿಗೆ ಮತ್ತೆ ತೊಂದರೆ ಆಗಬಾರ್ದು ಅಂಥೇಳಿ ನಾವು ಸ್ಪೆಷಲ್ ವಾರ್ಡಲ್ಲಿ ಅವ್ರನ್ನ ಉತ್ತಮ ಕೇರ್ ಕೊಟ್ಟು ಅವರನ್ನು ಡಿಸ್ಚಾರ್ಜ್ ಮಾಡಿ ಕಳಿಸಿದ್ದೀವಿ ಮೇಡಮ್. ಈಗ ನಮಗೆ ಇದು ಹೆಂಗೆ ನಮ್ಗೆ ಇದಾಯಿತು ಅಂತ ಹೇಳಿದ್ರೆ, ನಮ್ಗೆ ಈಗ 4 ವರ್ಷದ ಹಿಂದೆ ಕೋವಿಡ್ ಬಂದಾಗ, ಕೋವಿಡಲ್ಲೂ ಸಹಿತ ಇದೇ ಸಮಸ್ಯೆ ಆಗಿತ್ತು. ಎಲ್ಲೂ ಸಹಿತ ಡೆಲಿವರಿ ಕಂಡಕ್ಟ್ ಮಾಡ್ತಾ ಇರಲಿಲ್ಲ. ಆವಾಗ ನಾನು ಇನ್ನೂ ಪೋಸ್ಟ್ ಗ್ರಾಜುಯೇಟ್ ಮಾಡ್ತಾ ಇದ್ದೆ. ಆವಾಗ PG ಸಮಯದಲ್ಲಿ ನಾವು ಅನಿವಾರ್ಯವಾಗಿ ನಾವು ಮಾಡಲೇಬೇಕಿತ್ತು. ಆವಾಗಲೂ ಸಹಿತ ಕೋವಿಡ್ ಪಾಸಿಟಿವ್ ಬಂದಾಗ ನಾವು ಯಾರೇ ಗರ್ಭಿಣಿಯನ್ನು ಹಿಂಗೆ ಡೆಲಿವರಿ ಮಾಡಿಸ್ಕೊಳಕ್ಕಾಗಲ್ಲ, ಇಲ್ಲಿ ಬರಬೇಡಿ ಅಲ್ಲಿ ಬರಬೇಡಿ ಅಂತ ಸುಮಾರು ಇದು ಮಾಡಿದಾಗ ನಾವು ಸಹಿತ ಅವಾಗ ಕೋವಿಡ್ ಸಂದರ್ಭದಲ್ಲಿ ಒಂದು 5-6 ಸಿಸೇರಿಯನ್ ಡೆಲಿವರಿನ, ನಾರ್ಮಲ್ ಡೆಲಿವರಿಗಳನ್ನು ಒಂದು 7-8 ಕೋವಿಡ್ ಸಂದರ್ಭದಲ್ಲಿ ನಾನು ನನ್ನ ಡ್ಯೂಟಿ ಒಳಗೆ ಮಾಡಿದ್ದೆ. ಅದನ್ನ ಹೆಂಗೆ ಕೋವಿಡ್ಗೆ ನಾವು ಹೆಂಗೆ ಈಗ ಕೇರ್ ತಗೊಂಡು ಮಾಡಿದೀವೋ ಅದೇ ಕೇರ್ ಥರನೇ ಈಗ ನಮಗೆ ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ಸ್ ಅಂತ ಬರುತ್ತೆ. ಅದನ್ನ ಹಾಕೊಂಡ್ಬಿಟ್ಟು ನಮ್ಗೆ ಏನೋ ಇಂಜುರಿ ಆಗದೆ ಇದ್ದಂಗೆ, ಇದಾಗದೆ ಇದ್ದಂಗೆ ಅವಳಿಗೆ ಹೆರಿಗೆ ಮತ್ತು ಸಿಸೇರಿಯನ್ ಎರಡನ್ನೂ ಸಹಿತ ಮಾಡಿದ್ದೀವಿ. ನಾವು ಈ ವರ್ಷದಲ್ಲೇ ಸಾಮಾನ್ಯ 3 ಸಿಸೇರಿಯನ್ ಹೆರಿಗೆಗಳನ್ನು ಮತ್ತು 1 ನಾರ್ಮಲ್ ಡೆಲಿವರಿನ ಮಾಡಿದ್ದೀವಿ. ಲಾಸ್ಟ್ ಇಯರು ಸಹಿತ 1 ನಾರ್ಮಲ್ ಡೆಲಿವರಿನ ಪಾಸಿಟಿವ್ ಕೇಸಿಗೆ ಮಾಡಿದ್ದೀವಿ. ಜೊತೆಗೆ ಇದು ಒಂದೇ ಅಲ್ಲ, ಇದ್ರ ಜೊತೆಗೆ ಇನ್ನೊಂದು
ವೈಟ್ ಜಾಂಡಿಸ್ ಅಂತ ನಿಮಗೆ ಗೊತ್ತಿರ್ಬೋದು, ಹೆಪಟೈಟಿಸ್ ಬಿ ವೈರಸ್ ಅಂತ, ಅದು ಸಹಿತ ಇದಕ್ಕಿಂತ ಇನ್ನೂ ತೀವ್ರ. ಅದಕ್ಕೆ ಇನ್ನೂ ಅವೇರ್ನೆಸ್ ಇಲ್ಲ, ಆದರೆ ಅದರಲ್ಲಿ ನಮಗೆ ಪ್ರಿವೆನ್ಷನ್ ಆಗೋದಕ್ಕೆ ಚುಚ್ಚುಮದ್ದು ಇದೆ ಮೇಡಮ್. ಈಗ ಹೆಪಟೈಟಿಸ್ ಬಿ ನಮಗೆ ಒಬ್ರಿಗೆ ಬಂದರೆ ಇನ್ನೊಬ್ರಿಗೆ ಬರದೇ ಇದ್ದಂಗೆ ತಡೋದಕ್ಕೆ ಅದಕ್ಕೆ ಇಮ್ಯುನೇಷನ್ ಇದೆ, ಆದರೆ HIV ಇನ್ನೂ ಇಮ್ಯುನೇಷನ್ ಬಂದಿಲ್ಲ. ಹಾಗಾಗಿ ಅದು ಸಹಿತ ಅದೊಂದು ತೀವ್ರತೆ ಬಂದಿದೆ. ಅದರಲ್ಲಿ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ನಿಮಗೆ ಎಕ್ಸ್ಪೋಜರ್ ಬೇಕು, ಅಂದರೆ ಜಾಸ್ತಿ ಬ್ಲಡ್ ನಮ್ಮ ಬಾಡಿಗೆ ಹೋಗಬೇಕು ಇನ್ಫೆಕ್ಟ್ ಆಗೋದಾರೆ. ಅದರಲ್ಲಿ 0.3 ml ಅಂದರೆ ಒಂದು ಡ್ರಾಪಿಗಿಂತ ಕಮ್ಮಿ ಬ್ಲಡ್ ನಮ್ಮ ದೇಹಕ್ಕೆ ಸೋಂಕಿದ್ರು ಸಹಿತ ಆ ಹೆಪಟೈಟಿಸ್ ಬಿ ಬರೋ ಚಾನ್ಸಸ್ ಇರುತ್ತೆ. ಅದು ಇನ್ನೂ ತೀವ್ರತರವಾದ ಕಾಯಿಲೆ, ಆದರೆ ಅದರಲ್ಲಿ ನಿಮಗೆ ದೇಹಕ್ಕೆ ಅಷ್ಟೊಂದು ಹಾನಿ ಆಗಲ್ಲ. ಈಗ ಪಾಸಿಟಿವ್ ಬಂದರೆ ಅವರು ಜೀವಕ್ಕೇನು ಅಂತ ಅಪಾಯ ಆಗದೆ ಇರೋಂಥ ಕಂಡೀಷನ್ ಇರೋದ್ರಿಂದ, ಅದು ಅಷ್ಟು ತೀವ್ರತರ ಕಾಯಿಲೆ ಇಲ್ಲದೆ ಇರೋದ್ರಿಂದ ಅದಕ್ಕೆ ಅಷ್ಟೊಂದು ಅವೇರ್ನೆಸ್ ಇಲ್ಲ. ಆದರೂ ಅದಕ್ಕೆ ವ್ಯಾಕ್ಸಿನೇಷನ್ ಇರೋದ್ರಿಂದ ತಡೆಗಟ್ಕೊಬೋದು. ಅದೆಲ್ಲ ನಾವು ಮೊದಲೇ ವ್ಯಾಕ್ಸಿನೇಷನ್ ಮಾಡ್ಕೊಳ್ತೀವಿ. ಆ ಕೇಸಿಗೂ ಸಹಿತ ನಾವು ಸಿಸೇರಿಯನ್ ಮಾಡಿ ಕೊಟ್ಟಿದ್ದೀವಿ. ಹಾಗಾಗಿ ನಮ್ಮದು ಸಾಮಾನ್ಯ ರುಟೀನ್ ವರ್ಕ್ ಥರನೇ ಮಾಡಿದ್ದೀವಿ ಮೇಡಮ್, ಎಷ್ಟೇನಿದ್ದಿಲ್ಲ. ಅವರು ಚೆನ್ನಾಗಿ ಹೋಗಿದ್ದಾರೆ, ಅವರಿಂದ ನಮಗೆ ಅಭಿನಂದನೆ ಸಿಕ್ಕಿದೆ, ಅದನ್ನೇ ನಮ್ಮ ಸಂತೋಷ ಅಂತ ತಿಳ್ಕೊಂಡು. ಅಷ್ಟು ಜನ ಹೆರಿಗೆ ಮಾಡಿಸಿದ್ರೆ ಯಾರಿಗಾದ್ರೂ HIV ಮಗುಗೆ ಪಾಸಿಟಿವ್ ಬಂದಿದೆಯಾ ಸರ್? ಯಾವ್ದು ಇಲ್ಲ ಮೇಡಮ್, ಮಗುಗೆ ಸಾಮಾನ್ಯವಾಗಿ ಈಗ ನಾವು ಇವರಿಗೆ ನಾ ಹೇಳ್ದಂಗೆ ಮೊದಲಂಗೆ ನಾವು ವೈರಲ್ ಲೋಡ್ ಅಂತ ಏನು ಕರಿತೀವಿ, ಈಗ ಎಲ್ಲ HIV ಸೋಂಕಿತ ಮಕ್ಕಳಿರೋದನ್ನು ನಾವು ಅರ್ಲಿ ಡಿಟೆಕ್ಷನ್ ಮಾಡ್ತೀವಿ. ಯಾವಾಗ ಅವರು 3 ತಿಂಗಳೊಳಗೆ ಒಂದು ಸರಿ ಈಗ ರಜೆ ನಿಂತಿದೆ, ಮುಟ್ಟು ನಿಂತಿದೆ ಅಂತ ಬರ್ತಾರೋ, ಅವರಿಗೆ ಪ್ರೆಗ್ನೆನ್ಸಿ ಅಂತ ಗೊತ್ತಾದ ತಕ್ಷಣ ಫಸ್ಟಿಗೆ ನಮಗೆ ಈಗ ಕೆಲವೆಲ್ಲ ರಕ್ತ ಪರೀಕ್ಷೆಗಳು ಗರ್ಭಿಣಿಯಲ್ಲಿ ಏನೇನು ಆಗಬೇಕೋ ಅವನ್ನೆಲ್ಲ ಮಾಡ್ತೀವಿ. ಅದರೊಳಗೆ ಈ ಟೆಸ್ಟ್ ಒಂದು ಸೇರಿರುತ್ತೆ. ಅದರಲ್ಲಿ ಏನಾದ್ರು ಪಾಸಿಟಿವ್ ಅಂತ ಗೊತ್ತಾದರೆ ಕೂಡಲೇ ಅವರಿಗೆ ART ಸೆಂಟರ್ಗೆ ಕಳಿಸಿ ಒಂದ್ಸರಿ ವೈರಲ್ ಲೋಡ್ ಎಷ್ಟಿದೆ ನೋಡ್ಕೊಂಡು ಅವರಿಗೆ ART ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಆ ART ಟ್ರೀಟ್ಮೆಂಟ್ ಶುರು ಮಾಡಿದಾಗ ಸಾಮಾನ್ಯ 32ರಿಂದ 36 ಮತ್ತೆ ಇನ್ನೊಂದ್ಸರಿ ಅವರು ವೈರಲ್ ಲೋಡ್ ನೋಡ್ತೀವಿ. ಆ ವೈರಲ್ ಲೋಡ್ 1000ಕ್ಕಿಂತ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ತಾಯಿಯಿಂದ ಮಗುಗೆ ಹರಡೋ ಚಾನ್ಸಸ್ ಲೆಸ್ ದೆನ್ 1%, ಇಲ್ಲ 1% ಅಷ್ಟೇ ಮೇಡಮ್. ಹಾಗಾಗಿ ಜೊತೆಗೆ ಈಗ ಹುಟ್ಟಿದ ತಕ್ಷಣ ಈಗ ಸಾಮಾನ್ಯವಾಗಿ ತಾಯಿಯಿಂದ ಹೊಟ್ಟೆ ಒಳಗಿದ್ದಾಗ ಡೈರೆಕ್ಟಾಗಿ ಮಗುಗೆ ಟ್ರಾನ್ಸ್ಮಿಷನ್ ಆಗಲ್ಲ ಮೇಡಮ್. ಅದು ಸಾಮಾನ್ಯ ಪ್ಲಾಸೆಂಟಲ್ ಬ್ಯಾರಿಯರ್ ಅಂತ ಇರುತ್ತೆ. ತಾಯಿ ಮಗು ಮತ್ತೆ ತಾಯಿದು ಮತ್ತೆ ಮಗುದು ರಕ್ತ ಎಲ್ಲಿ ಮಿಕ್ಸ್ ಆಗುತ್ತೋ ಅಲ್ಲಿ ಟ್ರಾನ್ಸ್ಮಿಷನ್ ಆಗೋ ಚಾನ್ಸಸ್ ಇರುತ್ತೆ. ಅದು ಯಾವಾಗ ಅಂದರೆ ಒಂದು ಡೆಲಿವರಿ ಟೈಮ್ ಇರ್ಬೋದು, ಇಲ್ಲದೆ ಹೋದರೆ ಸಿಸೇರಿಯನ್ ಟೈಮ್ ಇರ್ಬೋದು. ಆ ಟೈಮಲ್ಲಿ ಜಾಸ್ತಿ ಒಂದೊಂದ್ಸರಿ ಇನ್ಫೆಕ್ಟ್ ಒಂದು ಏನಾದ್ರು ನಮಗೆ ಆ ಬಾಯಿಂದ ಇದಾಗಿರ್ಬೋದು, ಇಲ್ಲದೆ ಹೋದರೆ ಕಣ್ಣಿಂದ ಹೋಗಿರ್ಬೋದು, ಇಲ್ಲದೆ ಹೋದರೆ ಏನಾದ್ರು ಜನನಾಂಗಗಳಿಂದ ಇದ್ದಾರೆ ಏನಾದ್ರು ಬ್ಲಡ್ ಮ್ಯೂಕಸ್ ಮೆಂಬ್ರೇನ್ಸ್ ಎಲ್ಲಿರುತ್ತೆ ಅಲ್ಲಿಂದ ಅಬ್ಸರ್ವ್ ಆಗಿ ಒಂದೊಂದ್ಸರಿ ಏನಾದ್ರು ಇನ್ಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಹುಟ್ಟಿದ ನವಜಾತ ಶಿಶುವಿಗೆ 2 ಮೆಡಿಸಿನ್ಸ್ ಬರುತ್ತೆ. ಒಂದು ನೆವಿರಪಿನ್ ಅಂತ, ಇನ್ನೊಂದು ಜಿಡೋವೆಡಿನ್ ಅಂತ. ಅದು 2 ಸಿರಪ್ಗಳ ಮುಖಾಂತರ ನಾವು ಒಂದು ಫಸ್ಟ್ ಹುಟ್ಟಿದ್ದಿಂದ 6 ವಾರ ತನಕ ಆ ಮಕ್ಕಳಿಗೆ ಮೆಡಿಸಿನ್ ಹಾಕ್ತೀವಿ ಮೇಡಮ್. ಅವಾಗ ಮೆಡಿಸಿನ್ ಹಾಕಿದಾಗ ತಾಯಿಯಿಂದ ಏನಾದ್ರು ಇನ್ಫೆಕ್ಷನ್ ಹೋಗಿದ್ರು ಸಹಿತ ಮಗುಗೆ ಡೆಲಿವರಿ ಟೈಮಲ್ಲಿ ಅದು ಆಲ್ಮೋಸ್ಟ್ ಮಿನಿಮಲ್ ಆಗೋದಕ್ಕೆ ಮಗುಗೆ ಅದು ಟ್ರಾನ್ಸ್ಮಿಟ್ ಆಗದೆ ಇದ್ದಂಗೆ ನೋಡ್ಕೊಳುತ್ತೆ ಮೇಡಮ್. ಸೈಡ್ ಎಫೆಕ್ಟ್ಸ್ ಏನಿರಲ್ಲ ಮೇಡಮ್, ಸೈಡ್ ಎಫೆಕ್ಟ್ಸ್ ಏನಿರಲ್ಲ. ಅದು ಸಾಮಾನ್ಯ ಒಂದು 20-25% 30% ತನಕನೂ ಒಂದೊಂದ್ಸರಿ ತಾಯಿಯಿಂದ ಮಗುಗೆ ಟ್ರಾನ್ಸ್ಮಿಷನ್ ಆಗೋ ಚಾನ್ಸಸ್ ಇರುತ್ತೆ. ಏನು ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ರೆ, ಅವರಲ್ಲಿ ವೈರಲ್ ಲೋಡ್ ಜಾಸ್ತಿ ಇದ್ರೆ, ಇಲ್ಲ ಪ್ರಿಕಾಷನ್ಸ್ ತಗೊಂಡು ಮಗುಗೇನು ಮೆಡಿಸಿನ್ಸ್ ಕೊಡದೇ ಇದ್ರೆ ಆ ಥರ ಚಾನ್ಸಸ್ ಇರುತ್ತೆ. ಆದರೆ ಈಗ ನಾವು ಈ ಮೆಡಿಸಿನ್ಸ್ ಎಲ್ಲ ತಾಯಿಗೂ ಕೊಡೋದು ಮತ್ತೆ ಮಗು ಹುಟ್ಟಿದ ತಕ್ಷಣ ಹಾಕೋದ್ರಿಂದ ಸಾಮಾನ್ಯ 1%ಗಿಂತ ಕಮ್ಮಿ ಇದೆ ಮೇಡಮ್. ಡೆಲಿವರಿ ಆಗಿದ್ದು ಇನ್ನೂ ಫಾಲೋ ಅಪ್ ಅಲ್ಲಿ ಇದ್ದಾರೆ ಮೇಡಮ್. ಅವರಿಗೆ ಒಂದು 45ರಿಂದ 60 ದಿನದೊಳಗೆ ಒಂದ್ಸರಿ ಟೆಸ್ಟ್ ಮಾಡ್ತೀವಿ. ಆಮೇಲೆ 3 ತಿಂಗಳಿಗೆ ಒಂದ್ಸರಿ, 6 ತಿಂಗಳಿಗೆ ಒಂದ್ಸರಿ, ವರ್ಷಕ್ಕೆ ಒಂದ್ಸರಿ, 18 ತಿಂಗಳಿಗೆ, 1.5 ವರ್ಷಕ್ಕೆ ಒಂದ್ಸರಿ, 4 ಸರಿ ನಾವು ಮಕ್ಕಳಿಗೆ ಬ್ಲಡ್ ಟೆಸ್ಟ್ ಮಾಡ್ತೀವಿ ಹುಟ್ಟಿದ ಮಗುಗೆ. ಆ 4ನೇ ಸರಿ ಇದರಲ್ಲಿ ನಿಮಗೆ 1.5 ವರ್ಷದಲ್ಲಿ ಬ್ಲಡ್ ಟೆಸ್ಟ್ ಮಾಡಿದಾಗ ಏನು ನೆಗೆಟಿವ್ ಬಂತು, ಏನು ಇರಲಿಲ್ಲ ಅಂತ ಹೇಳಿದ್ರೆ ಆ ಮಗು ಡಿಸೀಸ್ ಇಲ್ಲ ಅಂತ ನಾವು ಡಿಕ್ಲೇರ್ ಮಾಡ್ತೀವಿ. ಈ ಒಂದು ಏಡ್ಸ್ ಸೋಂಕಿತರ ಬದುಕು ಹೇಗೆ ಮತ್ತೆ ಅವ್ರು ಎಷ್ಟು ವರ್ಷ ಬದುಕ್ತಾರೆ, ಯಾವ ರೀತಿ ಫುಡ್ಗಳನ್ನು ತಗೊಳ್ಬೇಕು ಸರ್, ಅದ್ರ ಬಗ್ಗೆ ಹೇಳೋದು. ಓಕೆ, ಫಸ್ಟ್ ಈಗ ಅವರು ನೀವು ಏನಂತ ಹೇಳಿದ್ರೆ ಈಗ ಏಡ್ಸ್ ಬಂದವರು ಅವರು ಏನು ಧೈರ್ಯ ಗುಂದುವುದಾಗಲಿ, ಇಲ್ಲದೆ ಹೋದರೆ ನಂಗೆ ಇನ್ನೇನೋ ಕಾಯಿಲೆ ಬಂದ್ಬಿಟ್ಟಿದೆ, ನಾನು ಇಷ್ಟೇ ವರ್ಷ ಬದುಕ್ತೀನಿ ಅಂತ ಅವರು ಬೌಂಡ್ರೀಸು ಇಲ್ಲ ಲಿಮಿಟ್ ಹಾಕೋಣ ಅವಶ್ಯಕತೆ ಇಲ್ಲ. ಅದು ಹಿಂದಿನ ಕಾಲದಲ್ಲಿ ಈಗ ಏಡ್ಸ್ ಬರೋ ಹೊತ್ತಿಗೆ ಸಾಮಾನ್ಯ ಅವರಿಗೆ HIV ಇನ್ಫೆಕ್ಷನ್ ಆಗಿ ಒಂದು 10 ವರ್ಷ ಇಲ್ಲ 15 ವರ್ಷ ಆಗಿರ್ತದೆ. ಅದೀಗ ಈ HIV ಇನ್ಫೆಕ್ಷನ್ ಬಂದ ತಕ್ಷಣ ಏಡ್ಸ್ ಬರಲ್ಲ. ನಾನು ಫಸ್ಟೇ ಹೇಳ್ದಂಗೆ ಸಾಮಾನ್ಯ HIV ಇನ್ಫೆಕ್ಷನ್ ಬಂದ ಮೇಲೆ ಅವ್ರದ್ದು ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಾ ಬಂದ ಮೇಲೆ ಈ ಏಡ್ಸ್ ಕಾಂಪ್ಲೆಕ್ಸ್ ಇಲ್ಲ ಏಡ್ಸ್ ಡಿಸೀಸಸ್ ಸ್ಟಾರ್ಟ್ ಆಗ್ತದೆ. ಆದರೆ HIV ಬಂದವರಲ್ಲೂ ಸಹಿತ, ಏಡ್ಸ್ ಡಿಸೀಸ್ ಬಂದವರಲ್ಲೂ ಸಹಿತ ಅವರಿಗೆ ಈಗ ನಮ್ಮಲ್ಲಿ ಅತ್ಯುತ್ತಮವಾದ ನಮ್ಮ ಭಾರತ ದೇಶದಲ್ಲೇ ಆಗಿರ್ಬೋದು, ಇಡೀ ಪ್ರಪಂಚದಲ್ಲೇ ಆಗಿರ್ಬೋದು ಅತ್ಯುತ್ತಮವಾದ ART ಟ್ರೀಟ್ಮೆಂಟ್ ಬಂದಿರೋದ್ರಿಂದ ಅವರಿಗೆ ಎಷ್ಟು ವರ್ಷ ಬೇಕಾದ್ರೂ ಲೈಫ್ ಲೀಡ್ ಮಾಡ್ಬೋದು. ಇಂತಿಷ್ಟು ವರ್ಷ ಅಂತಿಲ್ಲ. ಅವರು ಉಳಿದಿರೋ ಸಾಮಾನ್ಯ ಜನರಂತೆ ಅವರ ಬದುಕನ್ನು ಕಟ್ಕೊಳ್ಳೋದಕ್ಕೆ ಏನು ತೊಂದರೆ ಇಲ್ಲ. ಆದರೆ ಉತ್ತಮವಾದ ಆಹಾರ ತಗೊಬೇಕು. ಉತ್ತಮವಾದ ಆಹಾರ, ಪ್ರೋಟೀನ್ ಯುಕ್ತ ಆಹಾರ, ಆಮೇಲೆ ಎಲ್ಲ ನ್ಯೂಟ್ರಿಷನ್ಗಳು, ಹಣ್ಣು, ಹಾಲು, ಮಜ್ಜಿಗೆ, ಮೊಸರು, ತರಕಾರಿಗಳು, ನಾನ್ ವೆಜ್ಜು ಏನು ಬೇಕಾದ್ರೂ ಉಪಯೋಗಿಸ್ಬೋದು. ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತಿಲ್ಲ. ಜೊತೆಗೆ ಎಲ್ಲ ದುಶ್ಚಟ
ದುಶ್ಚಟಗಳಿಂದ ಅವರು ಹೊರಗಿರಬೇಕು. ದುಶ್ಚಟಗಳಿದ್ದರೆ ಅದೇನಾಗುತ್ತೆ, ಅದಕ್ಕೆ ಒಂಥರ ಅಡಿಷನ್ ಆದಂಗೆ ಅವರ ದೇಹದ ಲೈಫನ್ನು ಕಮ್ಮಿ ಮಾಡ್ತಾ ಬರ್ತವೆ. ಹಾಗಾಗಿ ಎಲ್ಲ ದುಶ್ಚಟಗಳಿಂದ ಕಮ್ಮಿ ಇದ್ದು ಉತ್ತಮವಾದ ಆಹಾರ, ನೀರು, ಹಾಲು ಎಲ್ಲದು ತಗೊಳ್ತಾ ಇದ್ದರೆ ಅವರು ಉತ್ತಮವಾಗಿ ಬದುಕು ಸಾಗಿಸ್ಬೋದು. ಜೊತೆಗೆ ಕರೆಕ್ಟಾಗಿ ಮೆಡಿಸಿನ್ಸನ್ನು ತಗೊಬೇಕಾಗುತ್ತೆ. ಅವರು ಫಸ್ಟ್ ERT ಟ್ರೀಟ್ಮೆಂಟಿಗೆ ಹೋದ ತಕ್ಷಣ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ERT ಟ್ರೀಟ್ಮೆಂಟನ್ನು ಅವರು ಇನಿಷಿಯೇಟ್ ಮಾಡಿ ಕೊಡ್ತಾರೆ. ERT ಟ್ರೀಟ್ಮೆಂಟ್ನ ಇನಿಷಿಯೇಟ್ ಮಾಡಿ ಕೊಟ್ಟ ತಕ್ಷಣ ಅವರು ಸಮೀಪದ ಅವರ ತಾಲೂಕು ಆರೋಗ್ಯ ಕೇಂದ್ರಗಳಲ್ಲೇ ಲಿಂಕ್ ERT ಸೆಂಟರ್ಸ್ ಇರ್ತವೆ. ಅವರು ಒಂದು ತಿಂಗಳು ಅಲ್ಲಿ ಹೋಗಿ ಬಂದರೆ ಅದರ ನೆಕ್ಸ್ಟ್ ತಿಂಗಳಿಂದ ಅವರಿಗೆ ಟ್ರೀಟ್ಮೆಂಟು ಅಲ್ಲೇ ತಾಲೂಕು ಮಟ್ಟದಲ್ಲಿ ಸಹಿತ ತಿಂಗಳಿಗೆ ಆಗಷ್ಟು ಅದನ್ನು ಔಷಧಿಗಳನ್ನು ಒದಗಿಸ್ತಾ ಬರ್ತಾರೆ. ಅವರು ವಿತ್ ಮೆಡಿಸಿನ್ಸು, ಒಳ್ಳೆ ಆಹಾರ, ಅವರು ಲೈಫನ್ನು ಮಾಮೂಲಿ ಪ್ರಜೆಗಳಂತೆಯೇ, ಮಾಮೂಲಿ ಸಾಮಾನ್ಯ ಜನರಂತೆಯೇ ಅವರು ಬದುಕನ್ನು ಕಟ್ಕೊಬೋದು. ಹಾಗಾಗಿ ಏಡ್ಸ್ ಬಂದಿದೆ, ಇಲ್ಲ ನಂಗೆ HIV ಇನ್ಫೆಕ್ಷನ್ ಇದೆ ಅಂಥೇಳಿ ಅವ್ರು ಏನು ಧೃತಿಗೆಡದೆ ಅವರ ರುಟೀನ್ ಕೆಲಸಗಳಲ್ಲಿ ತೊಡಗಿಸ್ಕೊಂಡ್ರೆ ಅವರು ಸಾಮಾನ್ಯ ಜನತೆ ಬದುಕ್ಬೋದು. ಹಾಗಾಗಿ ಏನು ಆ ಥರ ಕುಂಠಿತ ಆದರೆ ಸ್ವಲ್ಪ ವರ್ಷ ಕುಂಠಿತ ಆಗ್ತದೆ, ಆದರೆ ಅವ್ರು ಇರೋಷ್ಟು ವರ್ಷ ಅವರು ಉತ್ತಮವಾಗಿ ಜೀವನನ ಸಾಗಿಸಬಹುದು. ಓಕೆ, ಅಂದ್ರೆ ಇರುವಷ್ಟು ದಿವಸನೂ ಕೂಡ ಕಂಟಿನ್ಯೂಸ್ ಮೆಡಿಸಿನ್ಸ್ ಇರ್ತದೆ, ಕಂಟಿನ್ಯೂಸ್ ಮೆಡಿಸಿನ್ಸ್ ಇರ್ತದೆ. ಜೊತೆಗೆ ಇಯರ್ಲಿ ಫಾಲೋ ಅಪ್ ಇರ್ತದೆ. ಇಯರ್ಲಿ ಫಾಲೋ ಅಪ್ ಒಂದ್ಸರಿ ಅವರ ಡಿಸ್ಟ್ರಿಕ್ಟ್ ERT ಸೆಂಟರ್ಗಳಲ್ಲಿ ಇರ್ತದೆ. ಅವ್ರದ್ದು ಹೇಗಿದೆ, ಅವ್ರದ್ದು ವೈರಲ್ ಲೋಡು ಅಂತ ನೋಡ್ಕೊಂಡು ಏನಾದ್ರು ಮೆಡಿಸಿನ್ಸ್ ಚೇಂಜ್ ಮಾಡಬೇಕಾದ್ರೆ, ಇಲ್ಲ ಮೆಡಿಸಿನ್ಸ್ ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು, ಆ ವೈರಲ್ ಲೋಡ್ ನೋಡ್ಕೊಂಡು ಅವ್ರನ್ನ ಅಡ್ಜಸ್ಟ್ ಮಾಡಿ ಕೊಡ್ತಾ ಇರ್ತಾರೆ. ಪ್ರತಿ ತಿಂಗಳು ಉಚಿತವಾಗಿ, ಸಂಪೂರ್ಣ ಉಚಿತವಾಗಿ ಸರ್ಕಾರದಿಂದನೇ ERT ಟ್ರೀಟ್ಮೆಂಟು ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲೂ ಸಹಿತ ಲಭ್ಯವಿದೆ. ಈಗ ನಮ್ಮ ಸ್ಟೇಟಲ್ಲಿ ಸಾಮಾನ್ಯ ಈಗ ಒಂದು ಆವ್ರೇಜ್ ಹೇಳಿದ್ದಾರೆ 2,80,000 ಜನ ಪೀಪಲ್ ಲಿವಿಂಗ್ ವಿತ್ HIV ಆ್ಯಂಡ್ ಏಡ್ಸ್. HIV ಏಡ್ಸ್ ಇಂದ ಸಾಮಾನ್ಯ 23-24ನೇ ಇಸ್ವಿದು ಡೇಟಾ ನೋಡಿದ್ರೆ 2.8 lakhs HIV ಸೋಂಕಿತರು ಇದ್ದಾರೆ. ಜೊತೆಗೆ ಈ ವರ್ಷ ನಿಮಗೆ 23-24ನೇ ಇಸ್ವಿಲಿ ಒಂದು ವರ್ಷದಲ್ಲಿ ಏನಾಗಿದೆ ಅಂದರೆ ನಮ್ಮ ಓವರ್ ಆಲ್ ಟೆಸ್ಟಿಂಗ್ ಮಾಡೋದ್ರಲ್ಲಿ ಸಾಮಾನ್ಯ ಈ ಆಂಟಿನೇಟಲ್ ಒಟ್ಟು ಟೋಟಲ್ಲು 13,183 ಹೊಸ ಪ್ರಕರಣಗಳು ಪತ್ತೆಯಾಗಿದೆ 23-24ನೇ ಇಸ್ವಿಲಿ. 24-25 ಇನ್ನೂ ಡೇಟಾ ಬರಬೇಕು. ಜೊತೆಗೆ ಅದರೊಳಗೆ ಗರ್ಭಿಣಿ ಸ್ತ್ರೀಯರಿಗೆ ಸಾಮಾನ್ಯ 539 ಹೊಸ ಪ್ರಕರಣಗಳು ಗರ್ಭಿಣಿ ಸ್ತ್ರೀಯರಲ್ಲಿ ದಾಖಲಾಗಿದೆ. ಅದೇ ನಮ್ಮ ಜಿಲ್ಲೆ ಆವರೇಜಿಗೆ ಬರೋದಾರೆ ನಮ್ಮಲ್ಲಿ ಸಾಮಾನ್ಯ 31,688 ಜನರಿಗೆ ಪರೀಕ್ಷೆ ಮಾಡಿದ್ದೀವಿ. ಅದರಲ್ಲಿ ನಿಮಗೆ ಪಾಸಿಟಿವ್ ಕೇಸ್ಗಳು ಆನ್ ಹ್ಯಾಂಡು ನಿಮಗೆ ಸಾಮಾನ್ಯ 3,560 ಜನ ಇದ್ದಾರೆ ನಮ್ಮ ಜಿಲ್ಲೆ ಒಳಗೆ. ಈ ನಮ್ಮ ಶಿವಮೊಗ್ಗ ಜಿಲ್ಲೆ. ಅದೇ ತಾಲೂಕಲ್ಲಾದರೆ ನಮ್ಮಲ್ಲಿ ಈಗ ಆನ್ ಹ್ಯಾಂಡ್ ಟ್ರೀಟ್ಮೆಂಟಲ್ಲಿರೋರು ಸಾಮಾನ್ಯ 239 ಜನ ಟ್ರೀಟ್ಮೆಂಟಲ್ಲಿ ಇದ್ದಾರೆ ಮೇಡಮ್. ಅವರೆಲ್ಲರೂ ಸಹಿತ ಉತ್ತಮ ಆರೋಗ್ಯದಿಂದ ಇದ್ದಾರೆ. ಕರೆಕ್ಟಾಗಿ ERT ಸೆಂಟರ್ಗೆ ಬಂದು ಮೆಡಿಸಿನ್ಸ್ನೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ಅರವಿಂದ್ ಸರ್ ಅವರು ಇಡೀ ಸಮಸ್ತ ಜನತೆಗೆ ಏಡ್ಸ್ ಮತ್ತು HIV ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನ ನೀಡಿದ್ದಾರೆ. ಏಡ್ಸ್ ಸೋಂಕಿತರ ಬಗ್ಗೆ ಅಪಹಾಸ್ಯ ಬೇಡ, ಅವರಲ್ಲಿ ಜೀವನ ಪ್ರೀತಿಯನ್ನ ತುಂಬಬೇಕು, ಏಡ್ಸ್ ಮುಕ್ತ ಸಮಾಜವನ್ನ ನಿರ್ಮಿಸುವಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅನ್ನುವಂತಹ ಒಂದು ಪರಿಕಲ್ಪನೆ ಅಡಿಯಲ್ಲಿ ಸಾಕಷ್ಟು ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನೊಂದು ವಿಶೇಷ ಸಂದರ್ಶನತೆ ತಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ನನ್ನ ಈ ಸಂದರ್ಭದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆಯ ಪ್ರಯುಕ್ತ ನಮ್ಮೂರ ಎಕ್ಸ್ಪ್ರೆಸ್ TV ಮಾಧ್ಯಮ ಚಾನಲ್ ಆಗಿರ್ಬೋದು, ಪತ್ರಿಕೆ ಚಾನಲ್ ಆಗಿರ್ಬೋದು, ನನ್ನ ಕರೆದು ಈಗ ಒಂದು ಮಾಹಿತಿಯನ್ನು ನೀವು ಪಡೆದಿದ್ದಕ್ಕಾಗಿ ನಾನು ಸಹಿತ ನಿಮ್ಮೆಲ್ಲ ಡಿಜಿಟಲ್ ಮಾಧ್ಯಮಕ್ಕೆ ಮತ್ತು ನಿಮ್ಮೆಲ್ಲ ಪತ್ರಿಕಾ ವೃಂದದವರಿಗೆ ಆಭಾರಿಯಾಗಿರುತ್ತೆ. ನಮಸ್ಕಾರ. ನಮ್ಮೂರ ಎಕ್ಸ್ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.